ಸೈಲೆಂಟ್ ಅಲ್ಲ ವೈಲೆಂಟ್ ಆಗಿ ಬರ್ತೀನಿ. ಟ್ರೋಫಿ ಇಲ್ಲದೆ ಹೋದ ಅಶ್ವಿನಿ ಗೌಡ ಲೈವ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಬಿಗ್ ಬಾಸ್ 12ರ 2ನೇ ರನ್ನರ್ ಅಪ್ ಅಶ್ವಿನಿ ಗೌಡ ಮಾತಾಡ್ತಾ ಇರೋದು. ಬಹಳ ಆತ್ಮವಿಶ್ವಾಸದಲ್ಲಿದ್ರು ಅಶ್ವಿನಿ ಗೌಡ ಅವರು, ನಾನೇ ಗೆದ್ದು ಬಿಡ್ತೀನಿ ಅಂತ ಹೇಳಿ. ಬಟ್ ಅದು ನಿರಾಸೆ ಆಗಿ ಹೋಗ್ಬಿಡ್ತು ಅವರಿಗೆ. ಬಿಗ್ ಬಾಸ್ 12ರ 2ನೇ ರನ್ನರ್ ಅಪ್ ಅಶ್ವಿನಿ ಗೌಡ ಮಾತಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಲೈವ್ ಮೂಲಕ ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ತಾನು ಸೈಲೆಂಟ್ ಆಗಿ ಹೋಗೋದಿಲ್ಲ, ವೈಲೆಂಟ್ ಆಗಿ ಬರ್ತೀನಿ. ಮುಂದಿನ ದಿನಗಳಲ್ಲಿ ನನ್ನ ಹೊಸ ಪ್ರಾಜೆಕ್ಟ್ ಜೊತೆ ಬರುತ್ತೇನೆ. ಶೀಘ್ರದಲ್ಲಿಯೇ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ. ಟ್ರೋಫಿ ಇರೋದು ಒಂದೇ, ಹಾಗಾಗಿ ಒಬ್ಬರಿಗೆ ಮಾತ್ರ ಸಿಕ್ಕಿದೆ. ನನಗೆ ಟ್ರೋಫಿ ಸಿಗದೇ ಇರಬಹುದು, ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ. ಎಷ್ಟು ದೊಡ್ಡ ಪ್ರೀತಿ ಸಿಕ್ಕಿರೋದು ನನ್ನ ದೊಡ್ಡ ಗೆಲುವು ಅಂತ ಹೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಲೈವ್ ಮೂಲಕ ಅಶ್ವಿನಿ ಗೌಡ ಧನ್ಯವಾದವನ್ನ ತಿಳಿಸಿರೋದು. ಗಮನಿಸ್ತಾ ಇದ್ದೀವಿ. ಟ್ರೋಫಿ ಇರೋದು ಒಂದೇ, ಹಾಗಾಗಿ ಒಬ್ಬರಿಗೆ ಮಾತ್ರ ಸಿಕ್ಕಿದೆ. ನನಗೆ ಟ್ರೋಫಿ ಸಿಗದೇ ಇರಬಹುದು, ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿದೆ. ಎಷ್ಟು ದೊಡ್ಡ ಪ್ರೀತಿ ಸಿಕ್ಕಿರೋದು ನನ್ನ ದೊಡ್ಡ ಗೆಲುವು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕಾಣದ ದೇವರು ಅಂದ್ರೆ ಬಿಗ್ ಬಾಸ್. ಸುದೀಪ್ ಅವರನ್ನ ಸಹ ಗುರುಗಳನ್ನಾಗಿ ಸ್ವೀಕರಿಸಿದ್ದೇನೆ. ಗಮನಿಸ್ತಾ ಇದ್ದೀವಿ. ಸುದೀಪ್ ಅವರನ್ನೂ ಸಹ ಗುರುಗಳನ್ನಾಗಿ ಸ್ವೀಕರಿಸಿದ್ದೇನೆ. ರಿಯಾಲಿಟಿ ಶೋನಲ್ಲಿ ನಮ್ಮ ತಪ್ಪುಗಳನ್ನ ಸರಿ ಮಾಡಿದ್ದಾರೆ. ಹೀಗಾಗಿ ಸುದೀಪ್ ಅವರಿಗೂ ಧನ್ಯವಾದವನ್ನ ಹೇಳಿದ್ದಾರೆ ಅಶ್ವಿನಿ ಗೌಡ. ಬಿಗ್ ಬಾಸ್ ಮನೆಯಲ್ಲಿ ಕಾಣದ ದೇವರು ಅಂದ್ರೆ ಅದು ಬಿಗ್ ಬಾಸ್ ಅಂತ ಹೇಳಿದ್ದಾರೆ. ಜೊತೆಗೆ ಸುದೀಪ್ ಅವರನ್ನ ಗುರುಗಳನ್ನಾಗಿ ಸ್ವೀಕರಿಸಿದ್ದೇನೆ. ರಿಯಾಲಿಟಿ ಶೋನಲ್ಲಿ ನಮ್ಮ ತಪ್ಪುಗಳನ್ನ ಸರಿ ಮಾಡಿದ್ದಾರೆ. ಹೀಗಾಗಿ ಸುದೀಪ್ ಅವರಿಗೂ ಧನ್ಯವಾದವನ್ನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು. ನೋಡಿ, ಒಂದು ಕಡೆ ಹೆಂಗಿತ್ತು ಅಂತ ಅಂದರೆ, ಇಡೀ ಬಿಗ್ ಬಾಸ್ ಸೀಸನ್ 12 ಅಂತ ಬಂದಾಗ ಕೆಲವು ಕಂಟೆಸ್ಟೆಂಟ್ಗಳು ಮಾತ್ರ ನೆನಪಿಗೆ ಬರ್ತಾರೆ. ಅದರಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಒಬ್ಬರು. ಎಲ್ರಿಗೂ ನಮಸ್ಕಾರ, ಶುಭೋದಯ. ಹೇಗಿದ್ದೀರಿ? ನಾನು ನಿಮ್ಮ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್. ನಾನೀಗ ನಿಮ್ಮ ಮುಂದೆ ಬಂದಿರೋದು ಇಷ್ಟೇ ಹೇಳೋದಕ್ಕಷ್ಟೇನೆ. ನನ್ನನ್ನ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದೀರಾ ಅಂತಾದಾಗ ನಾನು ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳದೆ ಹೋಗೋದಕ್ಕಾಗುತ್ತೆ? ನಿಮ್ಮೆಲ್ರಿಗೂ ಗೊತ್ತಿದೆ ಫಿನಾಲೆ ಒತ್ತಡ ಅಷ್ಟೇ ಇತ್ತು ಅಂತ. ಹಾಗಾಗಿ ಫಿನಾಲೆ ಮುಗಿದ ತಕ್ಷಣ ನನ್ನ ಕುಟುಂಬದ ಜೊತೆ ಸೇರ್ಕೋಬೇಕು ಅಂತ, ಒಂದಷ್ಟು ಕಾಲ ಕಳಿಬೇಕು ಅಂತ ನಾನು ಹೊರಟೋದೆ. ಖಂಡಿತವಾಗ್ಲೂ ಸೈಲೆಂಟ್ ಆಗಿ ಹೋದೆ ಅಂದ ಮಾತ್ರಕ್ಕೆ ವೈಲೆಂಟ್ ಆಗಿ ವಾಪಸ್ ಬರಲ್ಲ ಅಂತಲ್ಲ, ವೈಲೆಂಟ್ ಆಗಿ ವಾಪಸ್ ಬಂದಿದ್ದೀನಿ. ಇನ್ನೇನೊಂದಷ್ಟು ಇಂಟರ್ವ್ಯೂಸ್ ಕೊಡ್ತೀನಿ, ನಿಮ್ಮ ಮುಂದೆ ಬರ್ತೀನಿ, ನಿಮ್ಮೆಲ್ಲರ ಜೊತೆ ಇಂಟರಾಕ್ಟ್ ಮಾಡ್ತೀನಿ. ಬಟ್ ಬಿಫೋರ್ ದ್ಯಾಟ್, ನನ್ನನ್ನ ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ, ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ ಎ ನಾರಾಯಣ ಗೌಡ್ರು ಮತ್ತೆ ಇಡೀ ನನ್ನ ಕರವೇ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಸುದೀಪ್ ಅಣ್ಣ, ನಾನು ಹೇಳ್ದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವರು ಅಂತಂದ್ರೆ, ಬಿಗ್ ಬಾಸ್ ಕಣ್ಣು ಕಾಣೋ ದೇವರು ಅಂತಂದ್ರೆ ಅದು ಸುದೀಪ್ ಅಣ್ಣ. ನಾನು ನಿಮ್ಮನ್ನ ಗುರುಗಳು ಅಂತಾನೆ ತಗೊಂಡಿದ್ದೀನಿ, ಯಾಕೆಂದ್ರೆ ನಮ್ಮ ತಪ್ಪನ್ನ ನೀವು ತಿದ್ದುತ್ತಾ ಇದ್ರಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ತಪ್ಪುಗಳನ್ನ ತಿದ್ದಿದ್ದಕ್ಕೆ ನಾನು ಅಲ್ಲಿ ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯಿತು. ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅಣ್ಣ. ಆ್ಯಂಡ್ ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ 23 ಜನ ಟ್ರಾವೆಲ್ ಮಾಡಿದ್ರು, ನನ್ನ ಏಳು ಬೀಳುಗಳಲ್ಲಿ ನನ್ನನ್ನು ಬೆಂತಟ್ಟಿದ್ದಾಗ್ಬೋದು, ನನ್ನೆಲ್ಲ ಛಲ ಹುಟ್ಟಿಸಿದ್ದಾಗ್ಬೋದು, ಅದರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ. ಸೊ ನಾನು ಫಿನಾಲೆವರೆಗೂ ಬಂದೆ ಅಂತಂದ್ರೆ ಆ ಕ್ರೆಡಿಟ್ ನಾನು ನಿಮಗೆ ಕೊಡದೆ ಹೋದರೆ ಐ ಥಿಂಕ್ ಖಂಡಿತ ನಾನು ಜಸ್ಟಿಸ್ ಮಾಡ್ದಂಗೆ ನನಗೆ ಅನ್ಸಲ್ಲ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಒಂದು ಕುಟುಂಬದ ಥರ ಇದ್ರು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಸ್, ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡ್ತಾ ಇದ್ದಂಥ ಪ್ರತಿಯೊಂದು ನನ್ನ ಮಾತಾಗ್ಬೋದು, ನನ್ನ ವಿಡಿಯೋಸ್ ಆಗ್ಬೋದು, ನಾನು ಏನೇ ಮಾಡೋದು ಒಂದು ಟಾಸ್ಕ್ ಆಗ್ಬೋದು, ನನ್ನನ್ನು ನಿಮ್ಮ ಹತ್ರಕ್ಕೆ ಅಷ್ಟೇ ಚಂದವಾಗಿ ನನ್ನ ವ್ಯಕ್ತಿತ್ವವನ್ನು ನಿಮ್ಮ ಹತ್ರ ಇಡ್ತಾ ಇದ್ದಿದ್ದು ರಲಿನ್ ಕ್ರಿಯೇಷನ್ಸ್ ಶ್ರೇಯಾ ಮತ್ತು ಮಹೇಂದರ್ ಅವರು ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಬಿಕಾಸ್ ಅಶ್ವಿನಿ ಅಷ್ಟು ದಿನ ಜರ್ನಿ ಮಾಡಿದ್ದೀನಿ ಅಂತಂದರೆ ನನ್ನ ಬೆನ್ನ ಹಿಂದೆ ಯಾರು ನಿಂತಿದ್ರು ಅವ್ರನ್ನ ನಾನು ಮರಿಲೇಬಾರ್ದು. ಸೊ ಡೆಫಿನೆಟ್ಲಿ ನನ್ನ ಬೆನ್ನ ಹಿಂದೆ ಶ್ರೇಯಾ ಆ್ಯಂಡ್ ಮಹೇಂದರ್ ಖಂಡಿತ ಇದ್ರು, ಆ್ಯಂಡ್ ನನ್ನ ಫ್ಯಾಮಿಲಿ ಇತ್ತು. ಹಾಗಾಗಿ ನಾನು ಯಾವತ್ತೂ ಕೂಡ ಅವರನ್ನ ಮರೆಯೋದಿಲ್ಲ. ಆ್ಯಂಡ್ ಐ ಟ್ರಸ್ಟ್ ದೆಮ್. ಇವತ್ತಿಗೂ ಈ ಕ್ಷಣಕ್ಕೂ ಅವ್ರಿಗೆ ಅವ್ರು ನನಗೆ ಮಾತು ಕೊಟ್ಟಿದ್ರು,
ಬಟ್ ಆ ಮಾತನ್ನು ಅವ್ರು ಉಳಿಸ್ಕೊಂಡಿದ್ದಾರೆ, ನನ್ನ ವ್ಯಕ್ತಿತ್ವನ ಎತ್ತಿ ಹಿಡಿದಿದ್ದಾರೆ. ಸೊ ಥ್ಯಾಂಕ್ಸ್ ಟು ದೆಮ್. ಆ್ಯಂಡ್ ಇಡೀ ಕರ್ನಾಟಕ ಜನತೆ ನನ್ನನ್ನು ವೋಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಅಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ ಅಂದರೆ ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತಲೇ ಅರ್ಥ. ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಜಾಗ ನನಗೆ ಕೊಟ್ಟಿದ್ದೀರಾ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ಅಂಡ್ ತುಂಬಾ ಜನ ಕೇಳ್ತಾ ಇದಾರೆ ನೀವು ವಿನ್ ಆಗ್ಬೇಕಿತ್ತು ಅಂತ. ನಾನು ಆಲ್ರೆಡಿ ವಿನ್ ಆಗ್ಬಿಟ್ಟಿದ್ದೀನಿ. ನೀವೆಲ್ಲರೂ ಮನಸ್ಸಲ್ಲಿ ಗೆದ್ದಿದ್ದೀನಿ ಅಂದರೆ ನಾನು ಆಲ್ರೆಡಿ ವಿನ್ ಆಗಿದ್ದೀನಿ ಅಂತಾನೆ. ಕಪ್ ಒಬ್ಬರಿಗೆ ಸಿಗಬೇಕು. ಸೊ ಹಾಗಾಗಿ ಕಪ್ಪನ್ನು ಯಾರೇ ಗೆದ್ದಿದ್ರು ಕೂಡ ನನಗೆ ಖುಷಿನೇ ಇದೆ. ನಾನು ಸೋತಿದ್ದೀನಿ ಅಂತ ಖಂಡಿತ ನಂಗೆ ಬೇಜಾರಿಲ್ಲ. ಬಟ್ ಗೆದ್ದಿರೋಂಥ ವ್ಯಕ್ತಿಗೆ ಇಲ್ಲಿಂದಾನೇ ನಾನು ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಗುಡ್ ಲಕ್. ನಿಮ್ಮನ್ನ ಮೀಟ್ ಮಾಡಬೇಕು, ಫ್ಯಾನ್ಸ್ ಮೀಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಹೇಳ್ತೀನಲ್ಲ, ನಿಮ್ಮಿಂದಾನೇ ನಾನು. ಸೊ ಹಾಗಾಗಿ ನೀವು ಯಾವಾಗ ಹೇಳ್ತಿರೋ, ಎಲ್ಲಿ ಹೇಳ್ತಿರೋ, ಖಂಡಿತ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಆದಷ್ಟು ಬೇಗ ಎಲ್ಲಾದರೂ ಒಂದು ಜಾಗನ ನಾವೆಲ್ಲರೂ ಆರ್ಗನೈಸ್ ಮಾಡಿ, ನಮ್ಮ ರುಲೆಂಟ್ ಕ್ರಿಯೇಷನ್ ಶ್ರೇಯ ಆ್ಯಂಡ್ ಮಹೇಂದರ್ ಆರ್ಗನೈಸ್ ಮಾಡ್ತಾರೆ. ನಿಮಗೆ ಏನೇ ನನ್ನ ಜೊತೆ ಮಾತಾಡಬೇಕು ಅಂತಿದ್ದೀವಿ, ಯಾಕೆಂದರೆ ಗೊತ್ತೋ ಗೊತ್ತಿಲ್ಲದೇನೋ ಅಥವಾ ನಮಗೆ ಕಣ್ಣು ಕಾಣದೆ ನೀವು ನಮಗೆ ವೋಟ್ ಮಾಡಲು ಉಳಿಸ್ಕೊಂಡಿದ್ದೀರ ಅಂತ ಆದಾಗ, ಅಷ್ಟು ದಿನ ನಾನು ಜರ್ನಿ ಮಾಡಿದ್ದೆ ಅಂದರೆ ನಿಮ್ಮ ಪಾತ್ರ ನಿಜವಾಗ್ಲೂ ಗ್ರೇಟ್. ಹಾಗಾಗಿ ನಿಮ್ಮನ್ನು ಭೇಟಿ ಮಾಡೋವಂಥ ಕಾತುರ ಆತುರ ನನಗೆ